ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 6ನೇ ತರಗತಿ ಅಧ್ಯಾಯ 5 ಅವಿಭಾಜ್ಯ ಪ್ರೈಮ್ ಸಮಯ. ಈ ಪಾಠದಲ್ಲಿ ಈ ದಿನ ನಾವು ನಿಮ್ಮ ಒಂದು ಪುಸ್ತಕದ ಪುಟ ಸಂಖ್ಯೆ 121ರಲ್ಲಿರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಅನ್ನುವ ಒಂದು ಲೆಕ್ಕಗಳನ್ನು ನೋಡೋಣ. ಒಂದನೇ ಲೆಕ್ಕ ಓದೋಣ. 2024 ಅಧಿಕ ವರ್ಷ ಫೆಬ್ರವರಿ 29 ದಿನಗಳನ್ನು ಹೊಂದಿರುವುದರಿಂದ 100ರಿಂದ ಸಮವಾಗಿ ಭಾಗವಾಗುವ ಆದರೆ 400ರಿಂದ ಭಾಗವಾಗದ 4ರ ಅಪವರ್ತನಗಳಾಗಿರುವ ವರ್ಷಗಳಲ್ಲಿ ಅಧಿಕ ವರ್ಷಗಳು ಬರುವವು ಅಂತ. ಇದು ಈಗ ಅನ್ವಯಿಸಲ್ಲ, ಯಾಕಂದರೆ 100ರಿಂದ ಸಮವಾಗಿ ಇದು ಭಾಗ ಆಗೋಲ್ಲ. ಅದೇ ರೀತಿ 400ರಿಂದ ಭಾಗ ಆಗಬೇಕು ಅಂದರೆ 2000 ಆಗಿರಬೇಕು ಅಥವಾ 2400 ಆಗಿರಬೇಕು. ಇಲ್ಲಿ ನಮಗೆ ಒಂದು ದಿವಸ ಏನೋ ಜಾಸ್ತಿ ಮಾಡ್ತೀವಿ 4 ವರ್ಷಕ್ಕೆ, ಆದರೆ ಒಂದು ದಿವಸನೂ ಕೂಡ ಜಾಸ್ತಿ ಆಗುತ್ತೆ. ಯಾಕಂದರೆ ಪೂರ್ತಿ 6 ಗಂಟೆ ಜಾಸ್ತಿ ಇರಲ್ಲ ಒಂದು ವರ್ಷದಾಗೆ. 6 4 24 ಗಂಟೆ ಆಗುತ್ತೆ. ಆದರೆ 5 ಗಂಟೆ ಎಷ್ಟು ನಿಮಿಷ, ಇಷ್ಟು 48 ಸೆಕೆಂಡ್ ಏನೋ ಇರ್ತದೆ. ಹಾಗಾಗಿ ಒಂದು ದಿನ ಏನು ಜಾಸ್ತಿ ಮಾಡ್ತೀವಿ ಅದು ಕೂಡ ಜಾಸ್ತಿ ಆಗಿಬಿಡ್ತದೆ. ಹಾಗಾಗಿ ಲೆಕ್ಕಾಚಾರದ ಪ್ರಕಾರ 100ರಿಂದ ಸಮವಾಗಿ ಭಾಗ ಇದು ಬೇಡ, ಇದು ಚರ್ಚೆ ಬೇಡ, ನಮಗೆ ಇದು ಚರ್ಚೆ ಅಗತ್ಯವೂ ಇಲ್ಲ. ಯಾಕಂದರೆ ಈಗ 4 ವರ್ಷಕ್ಕೊಮ್ಮೆ ಇದು ಚೇಂಜ್ ಆಗ್ತಾಯಿದೆ. 2024 ಆದಮೇಲೆ 2028 ಅಧಿಕ ವರ್ಷ ಬರುತ್ತೆ. ಮತ್ತು 4 ಸೇರಿಸಿದರೆ 2032 ಅಧಿಕ ವರ್ಷ ಬರುತ್ತೆ. ಇಷ್ಟು ಮಾತ್ರ ನಾವು ನೆನ್ಪಿಟ್ಕೊಳ್ಳೋಣ. ಇದು ಕೊಟ್ಟಿರೋದು, ಇದ್ರ ಬಗ್ಗೆ ಚರ್ಚೆ ಬೇಡ. ಈ ನೆಕ್ಸ್ಟ್ ಪ್ರಶ್ನೆಗೆ ನೋಡೋಣ. ಅದರಲ್ಲೇ ನೀವು ಹುಟ್ಟಿದ ವರ್ಷದಿಂದ ಇಲ್ಲಿಯವರೆಗೆ ಯಾವ ವರ್ಷಗಳು ಅಧಿಕ ವರ್ಷಗಳಾಗಿದ್ದವು? ಅದರಲ್ಲೇ 2024ರಿಂದ 2099ರವರೆಗೆ ಎಷ್ಟು ಅಧಿಕ ವರ್ಷಗಳಿವೆ? ಈಗ ನಾನು ಹುಟ್ಟಿದ ವರ್ಷ ತೊಗೊಂಡ್ರೆ 1980. ಆದರೆ ಈಗ ನೀವು 6ನೇ ತರಗತಿಯಲ್ಲಿ ಇದ್ದೀರಿ, ನಿಮಗೆ 12 ವರ್ಷ ಇರ್ಬೋದು. ಈಗ ಅಂದರೆ 12 ವರ್ಷ ಹಿಂದೆ ಅಂದರೆ 2013ರಲ್ಲಿ ನೀವು ಹುಟ್ಟಿರ್ತೀರಿ. ಅಲ್ಲಿಂದ ಇಲ್ಲಿವರೆಗೆ ಯಾವ್ಯಾವ ವರ್ಷಗಳು ಅಧಿಕ ವರ್ಷಗಳಾಗಿರ್ತವೆ? 2016, 2020, 2024. ಈಗಾಗಲೇ ಇಲ್ಲಿ 2024 ಅಂತ ಅಧಿಕ ವರ್ಷ ಹೇಳಿರೋದ್ರಿಂದ ಅದ್ರ ಹಿಂದಕ್ಕೆ 4 ವರ್ಷ ಹಿಂಚೆ ಅಂದರೆ 2020, ಇದಕ್ಕಿಂತ 4 ವರ್ಷ ಹಿಂಚೆ ಅಂದರೆ 2016. ಇವನ್ನ ನಾವು ತಗೊಂಡು ಈ ವರ್ಷಗಳು ಅಧಿಕ ವರ್ಷಗಳು ಆಗಿದ್ದವು. ನೆಕ್ಸ್ಟು ಅದರಲ್ಲಿ 2ನೇ ಪ್ರಶ್ನೆ, 2024ರಿಂದ 2099ರವರೆಗೆ ಎಷ್ಟು ಅಧಿಕ ವರ್ಷಗಳಿವೆ? ಈಗ 24ರಿಂದ ನಾವು 4 ಸೇರಿಸ್ಕೊಳ್ತಾ ಹೋಗ್ಬೇಕು. 24, 28, 32, 36, 40, 44, 48, 52, 56, 60, 64, 64, 64, 4, 68, 68, 4, 72, 72, 4, 76, 76, 4, 80, 80, 4, 84, 84, 4, 88, 88, 4, 92, 92, 4, 96. ಒಟ್ಟು 2099ರವರೆಗೆ ಅಂದರೆ ಒಟ್ಟು ಎಷ್ಟು? 19 ಅಧಿಕ ವರ್ಷಗಳು. ಕೂಡ್ರಿ 3 ಇದ್ದಾವೆ. 1, 2, 3, 4, 5, 6, 6, 3, 18, 19 ಅಧಿಕ ವರ್ಷಗಳು ಬರ್ತವೆ. 2024ರಿಂದ 2099ರವರೆಗೆ ಎಷ್ಟು ಅಧಿಕ ವರ್ಷಗಳಿವೆ? 19 ಅಧಿಕ ವರ್ಷಗಳು ಇವೆ. ನೆಕ್ಸ್ಟ್ 2ನೇ ಪ್ರಶ್ನೆ, 4ರಿಂದ ಭಾಗವಾಗುವ ಮತ್ತು ಪಾಲಿಂಡೋಮ್ಗಳಾಗಿರುವ ಅತಿ ದೊಡ್ಡದಾದ ಮತ್ತು ಅತಿ ಚಿಕ್ಕದಾದ 4 ಅಂಕಿ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಈಗ 4 ಅಂಕಿ ಸಂಖ್ಯೆ 1000ದಿಂದ ಶುರುವಾಗುತ್ತೆ. ಈಗ 4ರಿಂದ ಭಾಗ ಆಗಬೇಕು, ಪಾಲಿಂಡೋಮ್ ಸಂಖ್ಯೆನೂ ಆಗಿರು. ಪಾಲಿಂಡೋಮ್ ಅಂದರೆ ನೀವು ಈಗ ಇದನ್ನು ಓದ್ರಿ 2002 ಅಂತ ಓದ್ತೀರಿ, ಉಲ್ಟಾ ಓದ್ರಿ ಇದು 2002 ಅಂತ ಓದ್ಬೋದು, ಹೌದಲ್ವ? ಇಂತಹ ಸಂಖ್ಯೆಯನ್ನು ಪಾಲಿಂಡೋಮ್ ಅಂತ ಕರಿತೀವಿ. ಈಗ 3 ಅಂಕಿ ಸಂಖ್ಯೆ ನೋಡ್ರಿ, ಇಲ್ಲಿ 121 ಅಂತ ಬರಿತೀವಿ. ಅದೇ 4 ಅಂಕಿ ಈ ಉಲ್ಟಾ ಓದಿದರೆ 121 ಅಂತಲೂ ಓದ್ಬೋದು. ಹಾಗಾಗಿ ಇವನ್ನ ಪಾಲಿಂಡೋಮ್ ಸಂಖ್ಯೆಗಳು ಅಂತ ಕರಿತೀವಿ. ಈಗ ಚಿಕ್ಕ 4 ಅಂಕಿ ಸಂಖ್ಯೆ ಅಂದರೆ 2002, 4ರಿಂದ ಭಾಗ ಆಗಬೇಕು. ಇದು 4ರಿಂದ ಭಾಗ ಆಗುತ್ತೆ. ಸಾರಿ ಮಕ್ಕಳೇ, ಇದು 2002 ತಪ್ಪಾಗುತ್ತೆ. ಯಾಕಂದರೆ ಇದು 4ರಿಂದ ಭಾಗ ಆಗಲ್ಲ. ಇದು 4004 ನೋಡ್ರಿ ಭಾಗ ಆಗುತ್ತೆ. 4 1 4, 4 0 0, 4 0 0, 4
ಮತ್ತು ಉಲ್ಟಾ ಓದಿದ್ರೂ ಕೂಡ 4004 ಆಗುತ್ತೆ. ಇದು ಪಾಲಿಂಡೋಮ್ ಸಂಖ್ಯೆ ಆಗಿದೆ. ಮತ್ತು ಇದು ಚಿಕ್ಕ 4 ಅಂಕಿ ಸಂಖ್ಯೆ. ದೊಡ್ಡ 4 ಅಂಕಿ ಸಂಖ್ಯೆ 8888. ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆಗೆ ಹೋಗೋಣ. ಪ್ರತಿ ಹೇಳಿಕೆಯು ಯಾವಾಗಲೂ ಸರಿ, ಕೆಲವೊಮ್ಮೆ ಸರಿ ಅಥವಾ ಯಾವಾಗಲೂ ಸರಿಯಲ್ಲ. ಇಂತಹ ಹೇಳಿಕೆಗಳನ್ನು ಅನ್ವೇಷಿಸಿ ಮತ್ತು ಕಂಡುಹಿಡಿಯಿರಿ. ಈಗ 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. 2 ಸರಿ ಸಂಖ್ಯೆಗಳ ಮೊತ್ತ 4ರ ಗುಣಕಗಳಾಗಿರುತ್ತದೆ. ಈಗ 2 ಸರಿ ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ ನಾವು. ಮೊತ್ತ 2, 4 ಇವು ಸರಿ ಸಂಖ್ಯೆಗಳು. ಕೂಡೋಣ 6. ಇದು 4ರ ಗುಣಕನ. 4ರ ಮಧ್ಯೆಗೆ 6 ಬರುತ್ತಾ? ಇಲ್ಲ, ಬರೋಲ್ಲ. ಹಂಗಾಗಿ ಇದು 4ರ ಗುಣಕವಲ್ಲ. ನೆಕ್ಸ್ಟ್ ಬೇರೆ ಸರಿ ಸಂಖ್ಯೆ ತಗೊಳ್ಳೋಣ. 4 ಮತ್ತು 6 10 ಆಯಿತು. 10 ಕೂಡ 4ರ ಮಧ್ಯೆಯಲ್ಲಿ ಬರೋದಿಲ್ಲ, 4ರ ಗುಣಕ ಅಲ್ಲ. ನೆಕ್ಸ್ಟ್ 12, 16 ಕೂಡೋಣ. ಇದು ಸರಿ ಸಂಖ್ಯೆಗಳು. ಕೂಡಿದರೆ 28 ಆಯಿತು. ಇದು 4 7 28, 4ರ ಗುಣಕ ಹೌದು. ಒಂದು ಸಾರಿ ಗುಣಕ ಅಲ್ಲ ಅಂತ ಬರ್ತಾ ಇದೆ, ಒಂದು ಸಾರಿ ಗುಣಕ ಅಂತ ಬರ್ತಿದೆ. ಹಂಗಾಗಿ ಈ ಹೇಳಿಕೆ ಕೆಲವೊಮ್ಮೆ ಸರಿ ಅಥವಾ ಯಾವಾಗಲೂ ಸರಿಯಲ್ಲ. ಯಾವಾಗಲೂ ಸರಿಯಲ್ಲ ಇದು ಹೇಳಿಕೆ. ಕೆಲವೊಮ್ಮೆ ಸರಿ ಇರ್ಬೋದು, ಕೆಲವೊಮ್ಮೆ ತಪ್ಪಾಗುತ್ತೆ. ಯಾವಾಗಲೂ ಸರಿಯಲ್ಲ ಅಂತಂದೇಳಿ ಹೇಳ್ಬೋದು ಈ ಒಂದು ಹೇಳಿಕೆ. ಎರಡನೇ ಹೇಳಿಕೆ, 2 ಬೆಸ ಸಂಖ್ಯೆಗಳ ಮೊತ್ತ 4ರ ಗುಣಕವಾಗಿರುತ್ತದೆ. ಬೆಸ ಸಂಖ್ಯೆಗಳು ತಾಳೋಣ, ಕೂಡೋಣ. 1 + 3 ಎಷ್ಟು ಬಂತು? 4. ಇದು 4ರ ಗುಣಕ ಹೌದು. 4 1 4. 3 5 8. ಇದು ಕೂಡ 4ರ ಗುಣಕ. 4 2 8 ಆಗುತ್ತೆ. ನೆಕ್ಸ್ಟ್ 7 5 5 7 12. 12 4 3 12. ಇದು ಕೂಡ 4ರ ಗುಣಕ. 9 7 16. ಇದು ಕೂಡ 4ರ ಮಗಿಲ್ ಬರುತ್ತೆ. 4 4 16. ಹಾಗಾಗಿ ಇಲ್ಲಿ ನಾವು 4 ಸಾರಿ ಉದಾಹರಣೆಗಳನ್ನು ನೋಡಿದ್ವಿ. ಇಲ್ಲಿ ಟೆಸ್ಟ್ ಮಾಡಿದ್ವಿ, 4ರ ಗುಣಕನೇ ಬಂದಿದೆ. ಹಾಗಾಗಿ ಈ ಒಂದು ಮೇಲಿನ ಹೇಳಿಕೆ ಯಾವಾಗಲೂ ಸರಿ ಅಂತ ಹೇಳ್ಬೋದು. ನೆಕ್ಸ್ಟ್ 4ನೇ ಒಂದು ಪ್ರಶ್ನೆ ಓದೋಣ. ಮುಂದಿನ ಪ್ರತಿ ಸಂಖ್ಯೆಯನ್ನು 10, 5, 2ರಿಂದ ಭಾಗಿಸಿದಾಗ ದೊರೆಯುವ ಶೇಷ ಕಂಡುಹಿಡಿಯಿರಿ. 78, 99, 173, 572, 980, 1111, 2345. ಈಗ 1ನೇ ಸಂಖ್ಯೆಯನ್ನು 78ನ್ನು ಮೊದಲೇ 10ರಿಂದ ಭಾಗಿಸೋಣ. 10 7 70. ಶೇಷ ಎಷ್ಟು ಉಳಿತು? 8 ಉಳಿತು. 8ರಾಗ 0 ಹೋದರೆ 8, 7ರಾಗ 7 ಹೋದರೆ 0, ಶೇಷ 0. ಭಾಗಾಕಾರದ ಲೆಕ್ಕ ಮಕ್ಕಳೇ, ಭಾಳ ಸುಲಭ. ಇಲ್ಲಿ ಅವರು ಶೇಷ ಎಷ್ಟು ಅಂತ ಕೇಳಿದ್ದಾರೆ. ಶೇಷ ಇಲ್ಲಿ ಶೇಷ ಕಾಣ್ತಾ ಇದೆ. ಇಲ್ಲಿ ಶೇಷ 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 ಅಂತಾರು ಬರಿಬೋದು ಅಥವಾ ಹಂಗೆ ಬಿಡ್ಬೋದು. ಶೇಷ ಇಲ್ಲಿ ಕಾಣುತ್ತೆ 3 ನೋಡಿ. 5ರ ಮಗ್ಗಿಂದ ಅದೇ 78ನ್ನು 5 1 5, 7ರಾಗ 5 ಹೋದರೆ 2, ಪಕ್ಕದಾಗೆ 8 ಇಳಿಸ್ಕೊಳ್ಳಿ. 28, 5 5 25, 8ರಾಗ 5 ಹೋದರೆ 3, 2ರಾಗ 2 ಹೋದರೆ 0. ಈಗ ಅದೇ 78ನ್ನು ಮತ್ತೆ 2ರಿಂದ ನೋಡ್ರಿ, ಇಲ್ಲಿ 7 ಇದೆ. 2ರ ಮಗ್ಗೆ ಹೇಳ್ಬೇಕು. 7ಕ್ಕಿಂತ ಕಮ್ಮಿ ಬರೋಂಗೆ 2ರ ಮಗ್ಗೆ. 2 3 6, 7ರಾಗ 6 ಹೋದರೆ 1, 8 ಇಳಿಸ್ಕೊಳ್ಳೋಣ. 18 ಆಯಿತು. 2 9 18, 0. ಶೇಷ ಎಷ್ಟು ಉಳಿತು? 0. ಈಗ 99ನ್ನು 10ರಿಂದ ಭಾಗಿಸ್ಬೇಕು. 19 90, 9ರಾಗ 0 ಹೋದರೆ 9, ಶೇಷ ಎಷ್ಟು? 9. 9ರಾಗ 9 ಹೋದರೆ ಇದು 0. ನೆಕ್ಸ್ಟ್ 99ನ್ನು 5ರಿಂದ ಭಾಗಿಸ್ಬೇಕು. 9ಕ್ಕಿಂತ ಕಮ್ಮಿ ಬರೋಂಗೆ 5ರ ಮಗ್ಗೆ ಹೇಳಿದರೆ 5 1 5, 9ರಾಗ 5 ಹೋದರೆ 4, 9 ಕೆಳಗೆ ಇಳಿಸ್ಕೊಳ್ಳೋಣ. 49 ಆಯಿತು. 5 9 45, 9ರಾಗ 5 ಹೋದರೆ 4, 4ರಾಗ 4 ಹೋದರೆ 0. ಇದು ಶೇಷ ಹೌದಾ. 99ನ್ನು 2ರಿಂದ ಭಾಗಿಸಿದಾಗ 2 4 8, 9ರಾಗ 8 ಹೋದರೆ 1, 9 ಇಳಿಸ್ಕೊಳ್ಳೋಣ. 19 ಆಯಿತು. 2 9 18, 19ರಾಗ 18 ಹೋದರೆ ನಾವು 1. ಅದೇ ರೀತಿ 173ನ್ನು ನಾವು 10ರಿಂದ ಭಾಗಿಸಿದರೆ ನೋಡಿರಿ, 10 1 10, 17ರಾಗ 10 ಹೋದರೆ 7, ಮತ್ತು 3 ಇಳಿಸ್ಕೊಳ್ಳೋಣ. 73 ಆಯಿತು. 10 7 70, 73ರಾಗೆ 70 ಹೋದರೆ ಇನ್ನು 3. ಇವು ಶೇಷ. ನೆಕ್ಸ್ಟ್ 5ರಿಂದ ಭಾಗಿಸಿದರೆ ಶೇಷ 3, 2ರಿಂದ ಭಾಗಿಸಿದರೆ ಶೇಷ 1. 572ನ್ನು 10ರಿಂದ ಭಾಗಿಸಿದರೆ ಶೇಷ 2, 5ರಿಂದ ಭಾಗಿಸಿದರೆ ಶೇಷ 0, 2ರಿಂದ ಭಾಗಿಸಿದರೆ ಶೇಷ 0. 980ನ್ನು 10ರಿಂದ ಭಾಗಿಸಿದರೆ ಶೇಷ 0, 980ನ್ನು 5ರಿಂದ ಭಾಗಿಸಿದರೆ ಶೇಷ 0, 980ನ್ನು 2ರಿಂದ ಭಾಗಿಸಿದರೆ ಶೇಷ 0. ಶೇಷ 0 ಯಾವಾಗ ಬರ್ತಾ ಇದೆ?
ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಇದ್ದಾಗ ಶೇಷ 0 ಬರ್ತಾ ಇದೆ ಅಂದರೆ 3 ಸಂಖ್ಯೆಗಳಿಗೆ. ನೆಕ್ಸ್ಟ್ 1111ಕ್ಕೆ 3ಕ್ಕೂ ಶೇಷ ಉಳಿದಿದೆ 1 1 1 ಅಂದರೆ ಇದು ಬೆಸ ಸಂಖ್ಯೆ. ಇದು ಅಷ್ಟೇ, ಇಲ್ಲಿ ಬಿಡಿ ಸ್ಥಾನದಲ್ಲಿ 5 ಇದೆ, ಹಾಗಾಗಿ ಇಲ್ಲಿ ಶೇಷ 0 ಉಳಿದಿದೆ, ಆದರೆ ಇಲ್ಲಿ 5 ಉಳಿದಿದೆ, ಇಲ್ಲಿ 1 ಉಳಿದಿದೆ. ನೀವು ಭಾಗಾಕಾರ ಮಾಡ್ತೀರಿ ಅಂತ ತಿಳ್ಕೊಳ್ತೀನಿ, ಹಾಗಾಗಿ ಜಾಸ್ತಿ 2 ಲೆಕ್ಕಗಳನ್ನು ಭಾಗಾಕಾರ ಮಾಡಿರೋದು ತೋರಿಸಿದ್ದೀನಿ. ಇನ್ನು ಮುಂದವೆಲ್ಲ ಹಾಗೆಯೇ ಹೇಳ್ತೀನಿ. ಓಕೆ, ನೆಕ್ಸ್ಟ್ ನಿಮಗೆ ಈ ಲೆಕ್ಕಗಳು ಅರ್ಥ ಆಗ್ತದವು ಅಂದರೆ ಲೈಕ್ ಮಾಡಿ ಮಕ್ಕಳೇ, ಶೇರ್ ಮಾಡಿ ಮಕ್ಕಳೇ, ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ನೆಕ್ಸ್ಟ್ 5ನೇ ಪ್ರಶ್ನೆ ಓದೋಣ. 2, 4, 5, 8 ಮತ್ತು 10 ಇವೆಲ್ಲದರಿಂದ 14,560 ಭಾಗವಾಗುವುದೇ? ಶಿಕ್ಷಕರು ಕೇಳಿದರು. ಗುಣ ಈ ಸಂಖ್ಯೆಗಳಲ್ಲಿ ಕೇವಲ, ಗುಣ ಅಂದರೆ ಒಬ್ಬ ಹುಡುಗ, ಅವನು ಈ ಸಂಖ್ಯೆಗಳಲ್ಲಿ ಕೇವಲ 2 ಸಂಖ್ಯೆಗಳಿಂದ ಮಾತ್ರ 14,560 ಬಾಧ್ಯತೆ ಪರೀಕ್ಷಿಸಿದನು ಮತ್ತು ಆ ಸಂಖ್ಯೆ ಎಲ್ಲ ಸಂಖ್ಯೆಗಳಿಂದ ಭಾಗವಾಗುತ್ತದೆ ಎಂದು ಘೋಷಿಸಿದನು. ಆ 2 ಸಂಖ್ಯೆಗಳು ಯಾವುದಿರ್ಬೋದು? ಈಗ 14,560ನ್ನು ಈ 5 ಸಂಖ್ಯೆಗಳು ಭಾಗಿಸ್ತವ ಅಂತ ಕೇಳಿದಾಗ ಶಿಕ್ಷಕರು ಗುಣ ಏನು ಮಾಡ್ದ, 2 ಸಂಖ್ಯೆಗಳಿಂದ ಭಾಗಿಸಿ ನೋಡ್ದ, ಇನ್ನು ಉಳಿದ ಸಂಖ್ಯೆಗಳಿಂದ ಭಾಗಿಸಲಿಲ್ಲ. ಯಾಕೆ ನೋಡ್ರಿ, ಇದು ನೋಡ್ರಿ, ಇದನ್ನು ನೋಡ್ರಿ, ಬಿಡಿ ಸ್ಥಾನದಾಗ 0 ಇದೆ ಅಂದರೆ ಬಿಡಿ ಸ್ಥಾನದಾಗ 0 ಇದ್ದರೆ ಇದು ಸಮಸಂಖ್ಯೆ ಆಯ್ತು. ಸಮಸಂಖ್ಯೆ 2ರಿಂದ ಭಾಗ ಆಗುತ್ತೆ, ಇದು ಮುಗೀತು, ನಾವು ಭಾಗಿಸಿ ನೋಡೋ ಅವಶ್ಯಕತೆ ಇಲ್ಲ. ಬಿಡಿ ಸ್ಥಾನದಾಗ 0 ಇದ್ದರೆ 5ರಿಂದ ಭಾಗ ಆಗುತ್ತೆ, ಹಾಗಾಗಿ 5ರಿಂದ ಭಾಗಿಸೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬಿಡಿ ಸ್ಥಾನದಲ್ಲಿ 0 ಇದ್ದರೆ 10ರಿಂದ ಭಾಗ ಹಾಗೇ ಆಗುತ್ತೆ, ಹಾಗಾಗಿ 10ರಿಂದ ಭಾಗಿಸೋ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಇವನು 2, 5, 10 ಬಿಟ್ಟುಬಿಟ್ಟ. ಇನ್ನು 2 ಸಂಖ್ಯೆಗಳು 4 ಮತ್ತು 8 ಈ ಸಂಖ್ಯೆಗಳಿಂದ ಭಾಗಿಸ್ದ. ನೋಡ್ರಿ, ಇಲ್ಲಿ ಹೇಳಿದಾನೆ ಆ 2 ಸಂಖ್ಯೆಗಳಿಂದ ಮಾತ್ರ ಬಾಧ್ಯತೆ ಪರೀಕ್ಷಿಸಿದನು. ಅಂದರೆ ಯಾವ್ಯಾವ ಸಂಖ್ಯೆಗಳಿಂದ ಅವನು ಬಾಧ್ಯತೆ ಪರೀಕ್ಷಿಸಿದ? 4 ಮತ್ತು 8. ಮತ್ತು 4ರಿಂದ ಇದು ಭಾಗ ಆಗಬೇಕಂದ್ರೆ ಲಾಸ್ಟ್ನೇ 2 ಸಂಖ್ಯೆಗಳನ್ನು, ಲಾಸ್ಟ್ನೇ 2 ಅಂಕಿ ಇದೆಷ್ಟೈತೆ ನೋಡ್ರಿ, 60 ಇದೆ. 60ನ್ನು ಮಾತ್ರ ಭಾಗಿಸಿ ನೋಡಬೇಕು. ನೋಡ್ರಿ, 60ನ್ನು 4ರಿಂದ ಭಾಗಿಸಿದಾನೆ. 4 1 4, 6 4 ಹೋದರೆ 2, 0 ಇಳಿಸ್ಕೊಂಡ್ವಿ, 20 ಆಯ್ತು. 4 5 20, 0 ಬಂತು, ನಿಶೇಷವಾಗಿ ಭಾಗಿಸ್ತು. ಹಂಗಾಗಿ 14,560 4ರಿಂದ ಭಾಗ ಆಗುತ್ತೆ ಅಂತ ಅವನು ಗುಣ ಕಂಡಿಡ್ಕೊಂಡ. ಮತ್ತು ಇನ್ನೊಂದು ಐತಿ 8ರಿಂದ ಭಾಗ ಆಗುತ್ತೋ ಇಲ್ಲೋ ಅನ್ನೋದು ನೋಡೋದಕ್ಕೆ ಕೊನೆ 3 ಅಂಕಿಗಳನ್ನು ತಗೋಬೇಕು. 560 8ರಿಂದ ಭಾಗ ಆಗುತ್ತೋ ಇಲ್ಲೋ. 8 7 56, 56 6 0, 5 5 0, 0 ಇಳಿಸ್ಕೋಣ, 8 0 0, 0 0 ಅಂದರೆ 0. ನೋಡಿರಿ, ಇದು ಕೂಡ ನಿಶೇಷವಾಗಿ ಭಾಗವಾಯ್ತು. ನಿಶೇಷ ಅಂದರೆ 0 ಉಳಿತು. ಹಾಗಾಗಿ 8ರಿಂದ 14,560 ಭಾಗ ಆಗುತ್ತೆ. ನೋಡ್ರಿ, ಅವನ ಗುಣ ಏನು ಮಾಡ್ದ, ಬಿಡಿ ಸ್ಥಾನದಲ್ಲಿ 0 ಇರೋದ್ರಿಂದ 2, 5, 10 ಇವುಗಳಿಂದ ಭಾಗ ಆಗುತ್ತೆ ಅಂತ ನಾವು ಭಾಗಿಸದ ಹಾಗೇ ನಾವು ಉತ್ತರ ಇಡ್ಬೋದು. ಅಂದರೆ ಇವುಗಳಿಂದ ಇದು ಭಾಗ ಆಗುತ್ತೆ. ಭಾಗಿಸ್ಕೊಂತ ಕೂತ್ಕೋಬಾರ್ದು. 4ರ ಬಾಧ್ಯತೆ ಪರೀಕ್ಷಿಸಲು ಕೊನೆಯ 2 ಅಂಕಿ ಅಂದರೆ 60ನ್ನು 4ರಿಂದ ಭಾಗಿಸ್ಬೇಕು. ಇಲ್ಲಿ ಭಾಗಿಸಿದ್ವಿ. 8ರ ಬಾಧ್ಯತೆ ಪರೀಕ್ಷಿಸಲು 560 ಅಂದರೆ ಕೊನೆಯ 3 ಅಂಕಿಗಳನ್ನು ನಾವು 8ರಿಂದ ಭಾಗಿಸಿ ನೋಡಬೇಕು. ಅಂದರೆ ಸಂಪೂರ್ಣ ಸಂಖ್ಯೆಯನ್ನು ಭಾಗಿಸ್ಬೇಡ್ರಿ ಅಂತ ಸಮಯ ಉಳಿಸ್ತತೆ. ಹಾಗಾಗಿ ನಾವು ಬಾಧ್ಯತೆಯ ನಿಯಮಗಳನ್ನು ನಾವು ತಿಳ್ಕೊಬೇಕು. ನೋಡ್ರಿ, ಇಲ್ಲಿ ಬಾಧ್ಯತೆ ನಿಯಮ, 8ರ ಬಾಧ್ಯತೆ ನಿಯಮ ಇದೆ, 4ರ ಬಾಧ್ಯತೆ ನಿಯಮ ಇದೆ. ಆಮೇಲೆ ನೋಡ್ರಿ, ಬಾಧ್ಯತೆ ನಿಯಮಗಳು ಅಂತಲೇ ಕೊಟ್ಟಿದ್ದಾನೆ. 10ರ ಬಾಧ್ಯತೆ, 5ರ ಬಾಧ್ಯತೆ, ಆಮೇಲೆ 2ರ ಬಾಧ್ಯತೆ, ಇವನ್ನೆಲ್ಲ ಬಾಧ್ಯತೆಯ ನಿಯಮಗಳನ್ನು ನೀವು ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ 6ನೇ ಪ್ರಶ್ನೆಗೆ ಹೋಗೋಣ. ಮುಂದೆ ನೀಡಿರುವ ಸಂಖ್ಯೆಗಳು 2, 4, 5, 8 ಮತ್ತು 10 ಈ ಎಲ್ಲ ಸಂಖ್ಯೆಗಳಿಂದ ಭಾಗವಾಗುತ್ತವೆ. 52, 572, 2352, 5600, 6000, ಇದು ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 7,76,22,160. ಇವೆಲ್ಲ ಈ ಸಂಖ್ಯೆಗಳಿಂದ ಭಾಗ ಆಗ್ತಾವ. ಈಗ ಮೊದಲೇ ನೋಡ್ರಿ, ಇವು 2ರಿಂದ ಭಾಗ ಆಗ್ತವೆ, ಎಲ್ಲವೂ ಭಾಗ ಆಗ್ತವೆ, ಹೌದಾ?
4ರಿಂದ ಭಾಗ ಆಗೋಕ್ಕೆ ನಾವು ನೋಡ್ಬೇಕು. ಇದು 72 4ರಿಂದ ಭಾಗ ಆಗುತ್ತೆ. ಎರಡೆರಡು ಲಾಸ್ಟ್ ಎರಡು ಅಂಕಿ ಭಾಗ ಆಗ್ತಾವಿಲ್ಲ ನೋಡ್ಬೇಕು. ನೋಡಿ ಇಲ್ಲಿ 2 0 ಇದೆ, ಇದು ಆರಾಮಾಗಿ ಭಾಗ ಆಗುತ್ತೆ 5600. ಇದು ಅಷ್ಟೇ 2 0 ಇದೆ, ಇದು ಭಾಗ ಆಗುತ್ತೆ 4ರಿಂದ. ಇನ್ನು 60 ಅಂತಕ್ಕಂಥದ್ದು ಓದ ಲೆಕ್ಕದಲ್ಲಿ ನೋಡಿದ್ವಿ, 4ರಿಂದ ಭಾಗ ಆಯಿತು, ಹಂಗಾಗಿ ಇದು ಕೂಡ ಭಾಗಿಸುತ್ತೆ. ಈಗ ಇದು 52 ನೋಡಿರಿ, 52 4ರಿಂದ ಭಾಗ ಆಗುತ್ತೆ. 4 1 4 4 ಹೋಯಿತು, ಇನ್ನು 1 ಉಳಿತು, 12 ಆಯಿತು, 4 3 12, ಇದು ಭಾಗ ಆಗುತ್ತೆ. 72 4 1 4, ಇನ್ನು 3 ಉಳಿತು, ಪಕ್ಕದಾಗೆ 2 ಆಯಿತು, 32 ಆಯಿತು, 4 8 32 ಭಾಗ ಆಗುತ್ತೆ. ಹಾಗಾಗಿ ಇವು ಕೂಡ 4ರಿಂದ ಭಾಗ ಆಗ್ತವೆ. ನೆಕ್ಸ್ಟ್ 5ರಿಂದ ಅಂದರೆ ಬಿಡಿ ಸ್ಥಾನದಾಗ ಏನಿರ್ಬೇಕು, 0 ಇರಬೇಕು, ಇಲ್ಲ 5 ಇರಬೇಕು. 0 ಇರೋವು 3 ಅದಾವೆ, 5 ಇರೋವು ಯಾವಿಲ್ಲ, ಇವೆರಡು ಭಾಗ ಆಗೋಲ್ಲ 5ರಿಂದ. ನೆಕ್ಸ್ಟ್ 8ರಿಂದ ಭಾಗ ಆಗವು ನೋಡೋಣ. ಇವು 3 ಅಂಕಿನ ಭಾಗಿಸಿ ನೋಡ್ಬೇಕು, 3 ಅಂಕಿನ ಭಾಗಿಸಿ ನೋಡ್ಬೇಕು. ಇಲ್ಲಿ 57 8 7 56, 56 12 ಉಳಿತು, 56 ಹೋದರೆ ಇನ್ನು 12 ಉಳಿತು, 8 1 8 8 2 16 ಭಾಗ ಆಗೋಲ್ಲ. ನೆಕ್ಸ್ಟ್ 352 8 4 32, ಇನ್ನು 3 ಉಳಿತು, ಇದು 8ರಿಂದ ಭಾಗ ಆಗುತ್ತೆ, ಇದು 32 ಆಯಿತು, 8 4 32 ಭಾಗ ಆಗುತ್ತೆ. ಹಾಗಾಗಿ ಇದು ರೈಟ್. ನೆಕ್ಸ್ಟ್ 600, 600ನ್ನ 8 8 1 8 8 2 16, 8 3 24, 8 4 32, 8 5 40, 8 7 56, 56 60ಗೆ 56 ಹೋದ್ರಿಂದ 4 ಪಕ್ಕದಾಗ 0 40 ಆಯಿತು, 8 5 40 ಭಾಗ ಆಗುತ್ತೆ. ನೆಕ್ಸ್ಟ್ ಇದು 160, 8 2 16 ಭಾಗ ಆಗುತ್ತೆ, ಹಾಗಾಗಿ ಇದು ಭಾಗ ಆಗುತ್ತೆ. ನೆಕ್ಸ್ಟ್ 6000, ಇಲ್ಲಿ ಬಿಡಿ ಲಾಸ್ಟ್ 2 ಸ್ಥಾನಗಳಲ್ಲಿ 0 ಇದ್ದಾವೆ, 3 0 ಇದ್ದರೆ ಅದು 8ರಿಂದ ಭಾಗ ಆಗುತ್ತೆ. ಹಾಗಾಗಿ 8ರಿಂದ ಭಾಗ ಆಗೋ ಸಂಖ್ಯೆಗಳಿವು. 10ರಿಂದ ಭಾಗ ಆಗೋ ಸಂಖ್ಯೆಗಳು ಬಿಡಿ ಸ್ಥಾನದಲ್ಲಿ 0 ಇರಲೇಬೇಕು. 5600, 6000 ಈ ಒಂದು ಸಂಖ್ಯೆ, ಇವು 3 ಸಂಖ್ಯೆಗಳು ನೋಡ್ರಿ 5ರಿಂದನೂ ಭಾಗ ಆಗ್ತದವೆ, 10ರಿಂದನೂ ಭಾಗ ಆಗ್ತದವೆ, ಎಲ್ಲ ಸಂಖ್ಯೆಗಳಿಂದ ಭಾಗ ಆಗ್ತದವೆ. 2 4 5 8 ಮತ್ತು 10 ಈ ಎಲ್ಲ ಸಂಖ್ಯೆಗಳಿಂದ ಭಾಗ ಆಗುವ ಸಂಖ್ಯೆಗಳೆಂದರೆ 5600, 6000, 7,76,22,160. ಈ 3 ಸಂಖ್ಯೆಗಳು ಈ ಎಲ್ಲ ಸಂಖ್ಯೆಗಳಿಂದ ಭಾಗ ಆಗ್ತವೆ. 7ನೇ ಲೆಕ್ಕ, ಗುಣಲಬ್ಧ 10,000 ಆಗಿರುವ 2 ಸಂಖ್ಯೆಗಳನ್ನು ಬರೀರಿ. 2 ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 0 ಇರಬಾರ್ದು. ಈಗ ಗುಣಲಬ್ಧ ಅಂದರೆ 2 ಸಂಖ್ಯೆಗಳ ಗುಣಲಬ್ಧ ಬರೀಬೇಕು, 10,000 ಬರಬೇಕು. ಅದಕ್ಕೆ ನಾವು 10,000ವನ್ನು ಏನು ಮಾಡೋಣ, ಅವಿಭಾಜ್ಯ ಅಪವರ್ತನಗಳು ಕಂಡುಹಿಡ್ಕೊಂಡು ಬಿಡೋಣ. ನೋಡಿರಿ